ಹಾಯ್ ಹೆಲ್ತಿ ಕುಕ್ ಚಾನಲ್ಗೆ ಎಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಹೀರೆಕಾಯಿ ಪಲ್ಯ ಅಲ್ವಾ, ಎಲ್ಲರೂ ಇಷ್ಟಪಡೋ ಪಲ್ಯ ಹಾಗೂ ಬಹಳ ಸುಲಭವಾಗಿ ಮಾಡುವಂಥ ಪಲ್ಯ. ನಾನೇನು ಮಾಡ್ತೀನಿ ಅಂದರೆ, ಹೀರೆಕಾಯಿ ತಂದರೆ ಅದರ ಸಿಪ್ಪೆಲ್ಲ ತೆಗೆದು ಸರಿಯಾಗಿ ತೊಳೆದು ಬೆಂಡೆಕಾಯಿಯನ್ನು ಒರೆಸಿದಾಗೆ ಒಣ ಬಟ್ಟೆಯಲ್ಲಿ ಒರೆಸಿ, ನೀವು ಬೆಳಿಗ್ಗೆ ಅರ್ಜೆಂಟ್ ಕೆಲಸ ಇದ್ದರೆ ರಾತ್ರಿಯೇ ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ. ರಾತ್ರಿಯೇ ಫ್ರಿಜ್ಜಲ್ಲಿ ಇಟ್ಬಿಡ್ತೇನೆ, ಯಾಕಂದರೆ ಸರಿಯಾಗಿ ತೊಳಿಬೇಕು. ನಂತರಲ್ಲಿ ಸರಿಯಾಗಿ ಅದನ್ನು ಒರೆಸಿಡಬೇಕು, ಯಾಕಂದರೆ ಇದಕ್ಕೆ ನೀರಿನ ಅವಶ್ಯಕತೆ ಇರೋದಿಲ್ಲ. ಆಮೇಲೆ ನಮಗೆ ಬೇಕಾದ ಅಳತೆಯಲ್ಲಿ ಕಟ್ ಮಾಡಬೇಕು. ಪಲ್ಯಕ್ಕೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಚಿಕ್ಕದಾಗಿ ಅಲ್ವಾ ಕಟ್ ಮಾಡೋದು. ಸಾರು ಅಂದಾಗ ಗಸಿ ಮಾಡುವಾಗ ಎಲ್ಲ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ತಾರೆ. ನಾವು ಸಾರು ಮಾಡೋದು ಬಹಳ ಕಮ್ಮಿ, ಇದನ್ನು ಪಲ್ಯನೇ ಮಾಡೋದು. ಬೇಗನೆ ಆಗುತ್ತಲ್ವ, ಚಪಾತಿ ದೋಸೆಗೆಲ್ಲ ಬಹಳ ಚೆನ್ನಾಗಿರ್ತದೆ. ಹಾಗೆ ಇದನ್ನು ಒಂಚೂರದಲ್ಲಿ ನೀರು ಇತ್ತಂದರೆ ಮತ್ತು ಆ ಪಲ್ಯದ ಒಂದು ಟೇಸ್ಟೆಲ್ಲ ಹೋಗಿಬಿಡ್ತದೆ. ಅದಕ್ಕಾಗಿ ಚೆನ್ನಾಗಿ ತೊಳೆದು ಅದನ್ನು ಒರೆಸಿ ಫ್ರಿಜ್ಜಲ್ಲಿಟ್ಟರೆ ಬೆಳಿಗ್ಗೆದ್ದು ಕಟ್ ಮಾಡೋದೊಂದೇ, ಯಾಕಂದರೆ ಸುಲಭ ಆಗುತ್ತೆ ನಮಗೆ ಅರ್ಜೆಂಟ್ ಕೆಲಸದ ನಡುವೆ. ಹಾಗೆ ನಾನಿಲ್ಲಿ ಒಂದು 600 ಗ್ರಾಮ್ ಹೀರೆಕಾಯಿ ತಗೊಂಡಿದ್ದೇನೆ. ಅದಕ್ಕೆ ಒಂದು 6-7 ಖಾರ ಇರುವ ಒಂದು ಮಧ್ಯಮ ಖಾರ ಇರುವಂಥ ಹಸಿಮೆಣಸಿನಕಾಯಿ, ಒಂದು ಮಧ್ಯಮ ಗಾತ್ರದ ಈರುಳ್ಳಿ, ಇಷ್ಟನ್ನು ಇವಾಗ ನಾನು ಕಟ್ ಮಾಡಿ ರೆಡಿ ಮಾಡಿ ಇಡ್ತೇನೆ. ನೋಡಿ, ಹೀರೆಕಾಯಿ ಕಟ್ ಮಾಡಿದಂತೂ ಆಯಿತು. ಇವಾಗ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿನೂ ಕೂಡ ಚಿಕ್ಕದಾಗಿ ಕಟ್ ಮಾಡಬೇಕು. ಚಿಕ್ಕದಾಗಿ ಕಟ್ ಮಾಡಿದಾಗ ನಮಗೆ ಸ್ವಲ್ಪ ಬೇಗನೆ ಆಗುತ್ತಲ್ವ. ಬೆಳಿಗ್ಗೆ ಎಲ್ರಿಗೂ ಕೂಡ ಬಹಳ ಅರ್ಜೆಂಟ್ ಕೆಲಸ ಇರುತ್ತೆ. ಹಾಗೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಕಟ್ ಮಾಡಿದ್ದಾಯಿತು. ಇದಕ್ಕೆ ಚೂರು ಎಣ್ಣೆ ಜಾಸ್ತಿ ಹಾಕ್ತೇನೆ. ಜಾಸ್ತಿ ಅಂದರೆ ನಾನು ಸಾಮಾನ್ಯವಾಗಿ ಎಣ್ಣೆ 1.5 ಸ್ಪೂನ್ 1 ಸ್ಪೂನ್ ಹಾಕೋದು. ಆದರೆ ಇದಕ್ಕೊಂದು 2-2.25 ತನಕ ಎಣ್ಣೆ ಹಾಕಬೇಕು. ಬಾಣಲೆ ಬಿಸಿ ಆದಮೇಲೆ ನಾವು ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದು. ಕೊಬ್ಬರಿ ಎಣ್ಣೆ ಹಾಕಿದ್ದೇನೆ ಈಗ. ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಹಾಕಿ ಅದನ್ನು ಫ್ರೈ ಮಾಡಿದ ನಂತರ, ಸಾಸಿವೆ ಸಿಡಿದ ನಂತರ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿನ ಒಂದು 2-3 ನಿಮಿಷ ಫ್ರೈ ಮಾಡಿ, ಎಣ್ಣೆಯಲ್ಲೇ ಫ್ರೈ ಆಗಬೇಕು. ಇದು ಫ್ರೈ ಆಗ್ತಾ ಬರುವಾಗ ನಾವಲ್ಲಿ ಕಟ್ ಮಾಡಿದ ಹೀರೆಕಾಯಿನ ಹಾಕಬೇಕು. ಇವಾಗ ನೋಡಿ, ನಮ್ಮ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಆಲ್ಮೋಸ್ಟ್ ಫ್ರೈ ಆಗಿದೆ, ರೆಡ್ ಆಗಬಾರ್ದು ಅದು. ಈಗ ಹೀರೆಕಾಯಿನ ಹಾಕಿದೆ. ಹೀರೆಕಾಯಿನ ಫ್ರೈ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಯಾಕಂದರೆ ಈ ಪಲ್ಯಕ್ಕೆಲ್ಲ ನಾವು ಸ್ವಲ್ಪ ಉಪ್ಪು ಹಾಕಿದರೂ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಫಸ್ಟ್ ಹಾಕುವಾಗ ನೀವು ಒಂದು ಅರ್ಧ ಸ್ಪೂನಿಗಿಂತ ಕಡಿಮೆ ಹಾಕಬೇಕು. ಮತ್ತು ಅವಶ್ಯಕತೆ ಇದ್ದರೆ ಒಂದು ಚಿಟಿಕೆ ಹಾಕ್ತಾ ಹೋದರೆ ಸಾಕು. ಯಾಕಂದರೆ ಪಲ್ಯಕ್ಕೆ ಬೇಗನೆ ಉಪ್ಪು ಕಳ್ಕೊಳ್ಳುತ್ತೆ, ಹಾಗಾಗಿ ನೋಡಿ ಹಾಕಬೇಕು. ಇದು ಹೀರೆಕಾಯಿ ಪಲ್ಯ ಅಂತಲ್ಲ, ಯಾವುದೇ ಪಲ್ಯ ಆದರೆ ಅಷ್ಟೇ. ಈಗ ನೋಡಿ, ನಾನು ಯಾವುದೇ ನೀರು ಹಾಕ್ತಾಯಿಲ್ಲ. ನಮ್ಮ ಮುಚ್ಚಳದಲ್ಲಿ ಸೆಕೆ ನೀರು ಬೀಳ್ತಾ ಇರುತ್ತಲ್ವ, ಟೈಟ್ ಮುಚ್ಚಳ ಮುಚ್ಚಿದಾಗ ಅದರಲ್ಲಿ ಸೆಕೆ ನೀರು ಬಿಡ್ತಾ ಇರುತ್ತೆ. ಆ ಸೆಕೆ ನೀರು ಸಾಕಾಗ್ತದೆ. ಯಾಕಂದರೆ ಇದು ನೀರು ಹಾಕಿದರೆ ಒಂಥರ ಏನೋ ಆ ಪಲ್ಯದ ಒಂದು ಟೇಸ್ಟು ಹಾಗೂ ಒಂದು ಚಂದನೇ ಹೋಗುತ್ತೆ. ಈಗ ಕರಿಬೇವು ಹಾಕಿದೆ. ಒಂದು ಅರ್ಧ ಬೆಂದ ನಂತರ ಕರಿಬೇವು ಹಾಕಿದೆ. ನಾನು ಅರ್ಧ ಬೆಂದ ನಂತರ ಕರಿಬೇವು ಹಾಕೋದು, ಯಾಕಂದರೆ ಕರಿಬೇವು ಕೂಡ ಹಸಿರಾಗಿರುತ್ತದಲ್ವ, ಆಗ ನೋಡಲಿಕ್ಕೆ ಕೂಡ ಚೆನ್ನಾಗಿರ್ತದೆ. ಹಾಗೆ ಕರಿಬೇವೆಲ್ಲ ಹಾಕಿ ಮುಚ್ಚಳ ಮುಚ್ಚಿ ಆ ನೀರಲ್ಲೇ ಇದು ಬೇಯಲಿ. ಈಗ ಒಂದು 60% ಅಷ್ಟು ಬೆಂದಿದೆ. ಇದು ಬೇಯ್ತಾ ಬರುವಾಗ ನಾವು ಸ್ವಲ್ಪ ತೆಂಗಿನ ತುರಿ ರೆಡಿ ಮಾಡಿಕೊಳ್ಬೇಕು. ತುಂಬ ಅಲ್ಲ, ಒಂದು ಚಿಕ್ಕ ಕಪ್ಪಲ್ಲಿ ಅರ್ಧ ಕಪ್ಪು ಸಾಕಾಗ್ತದೆ. ಬೇಕಂದರೆ ಸ್ವಲ್ಪ 3/4 ಕಪ್ ಹಾಕಿ, ಆದರೆ ಅರ್ಧ ಕಪ್ಪು ಸಾಕು. ಹಾಗೆ ಈಗ ಒಂದು 5-6 ಎಸಳು ಬೆಳ್ಳುಳ್ಳಿನ ಗುದ್ದಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಯಾಕಂದರೆ ಬೆಳ್ಳುಳ್ಳಿ ಇದಕ್ಕೆ ಬೇಕು, ಒಗ್ಗರಣೆಗೆ ಹಾಕುವಾಗಿಲ್ಲ. ಈಗ ಗುದ್ದಿ ಹಾಕಿದರೆ ಒಂದು ಒಳ್ಳೆ ಸ್ಮೆಲ್ ಹೌದು, ಮತ್ತು ಬೆಳ್ಳುಳ್ಳಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದಲ್ವ. ಹಾಗಾಗಿ ನಾನು ಇಲ್ಲಿ 4-5 ಬೆಳ್ಳುಳ್ಳಿ ಎಸಳು ತೆಗೆದು ಗುದ್ದಿ ಇವಾಗ ಪಲ್ಯಕ್ಕೆ ಸೇರಿಸ್ತಾ ಇದ್ದೇನೆ. ನೆಕ್ಸ್ಟ್ ನಾವು ತುರಿದ ತೆಂಗಿನ ತುರಿ ಹಾಕಿ ಒಂದು 2-3 ನಿಮಿಷ ಫ್ರೈ ಮಾಡಬೇಕು. ಯಾಕಂದರೆ ಈ ಬಿಸಿಲುಗಾಲ ಅಲ್ವ, ಬೇಗ ಕೆಟ್ಟು ಹೋಗ್ತದೆ. ಮತ್ತು ಅದು ಪೂರ್ತಿಯಾಗಿ ಬೇಯಲಿಕ್ಕೆ ಇನ್ನೊಂದು 2 ನಿಮಿಷ ಬೇಕು. ಈಗ ನಾವು ತೆಂಗಿನ ತುರಿಯನ್ನು ಹಾಕೋಣ. ಅಷ್ಟೊತ್ತಿಗೆ ಇದೊಂದು 2 ನಿಮಿಷ ಬೇಯಿಸಿದರೆ ನಮ್ಮ ಪಲ್ಯ ರೆಡಿಯಾಗುತ್ತೆ. ಇದಕ್ಕೆ ನೀರು ದೋಸೆ, ಆಮೇಲೆ ಚಪಾತಿ, ರೊಟ್ಟಿ, ಅಕ್ಕಿ ರೊಟ್ಟಿಗಂತೂ ಸೂಪರಾಗಿರುತ್ತೆ. ಎಲ್ಲರೂ ಮನೆಯಲ್ಲಿ ಹೀಗೆ ಮಾಡಿ ನೋಡಿ. ಮಕ್ಕಳಿಗೆ ಹೆಚ್ಚೆಚ್ಚಾಗಿ ತಿನ್ನಿಸಿ. ತುಂಬ ಆರೋಗ್ಯಕರವಾಗಿದ್ದು ತರಕಾರಿದು. ಮಾಡುವಾಗ ಕ್ಲೀನಾಗಿ ಮಾಡಿ ಕೊಡಿ, ಆಗ ಇನ್ನಷ್ಟು ಆರೋಗ್ಯ ಆಗಿರ್ತದೆ. ಹೊರಗಡೆಯಿಂದೆಲ್ಲ ಮಕ್ಕಳನ್ನು ತಿನ್ನಲಿಕ್ಕೆ ಬಿಡಬೇಡಿ. ಈಗಿನ ಮಕ್ಕಳು ಕೇಳೋದಿಲ್ಲ. ಆದರೆ ನನ್ನ ಇವತ್ತಿನ ಟಿಪ್ಸ್ ಇದಾಗಿತ್ತು. ಎಲ್ಲರೂ ಮನೆಯಲ್ಲಿ ಹೀಗೆ ಮಾಡಿ ನೋಡಿ. ಎಲ್ರಿಗೂ ಟಾಟಾ, ಬಾಯ್, ಸಿ ಯು. ಒಳ್ಳೆ ಅಡಿಗೆಯೊಂದಿಗೆ ಮತ್ತೆ ಬರ್ತೀನಿ ನಾನು.